ಜನನೇ ಜನ್ಮಭೂಮಿ ಜನರ ಧ್ವನಿ ಸತ್ಯದ ನುಡಿ ಸತ್ಯ ಸಮಾಚಾರ ನಮ್ಮ ಗುರಿ ನ್ಯಾಯದ ದಾರಿ ಬೆಳಕಿನ ಸಿರಿ ಧೈರ್ಯ ಒಂದೇ ನಮ್ಮ ಆಯುಧ ಜನರ ನಂಬಿಕೆ ನಮ್ಮ ಬಲ. ಹಲಪ್ಪ ಯಮನಪ್ಪ ಮೇಟಿ ವಿವರವಾದ ರಾಜಕೀಯ ಜೀವನ ಚರಿತ್ರೆ ರಾಜ್ಯದಲ್ಲಿ ಅವರ ಪಾತ್ರ ಹಾಗೂ ಯೋಜನೆಗಳ ಸಂಗ್ರಹವನ್ನು ನೀಡಿದ್ದೇನೆ. ವ್ಯಕ್ತಿಗತ ಹಿನ್ನೆಲೆ ಜನನ ಅಕ್ಟೋಬರ್ 9, 1946 ತಿಮ್ಮಾಪುರ ತಕ್ಷಣದ ಬಿಜಾಪುರ ಜಿಲ್ಲೆ ಶಿಕ್ಷಣ 8ನೇ ತರಗತಿ ಪಾಸು. ವೃತ್ತಿ ಕೃಷಿಕ ಮತ್ತು ಕೃಷಿ ಸಂಬಂಧಿತ ಅಗ್ರಿಕಲ್ಚರ್ ಕುಟುಂಬ. ಪತ್ನಿ ಶ್ರೀಮತಿ ಲಕ್ಷ್ಮೀಬಾಯಿ ಎಚ್. ಮೇಟಿ. 2 ಮಕ್ಕಳು ಇದ್ದಾರೆ. ರಾಜಕೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ರಾಜಕೀಯ ಆರಂಭ ಮತ್ತು ಫ್ರೇಮ್ವರ್ಕ್ 1989 ರಲ್ಲಿ ಮೊದಲ ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ನಂತರ ಬಾಗಲಕೋಟ ಮಂಡಲದ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಕೆಲ ಸಲ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಹೋರಾಟ ಮಾಡಿದ್ದಾರೆ. ತಳಹದಿಯಲ್ಲಿ ಗ್ರಾಮ ಪಂಚಾಯತ್, ತಾಲ್ಲೂಕು ಕೃಷಿ ಸಹಕಾರ ಸಂಘ ಮೊದಲಾದ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಿದ ಹಾದಿ ಇದೆ. ವಿಧಾನಸಭಾ ಮತ್ತು ಪ್ರಧಾನ ಸ್ಥಾನಗಳು ಅವರು ಶಾಸಕರಾಗಿ ವಿವಿಧ ಬಾರಿ ಆಯ್ಕೆಯಾಗಿರುವರು. ಉದಾಹರಣೆಗೆ ಗುಲೇಡಗುಡ್ ವಿಧಾನಸಭಾ ಕ್ಷೇತ್ರದಿಂದ 1989-94 ಅವಧಿಯಲ್ಲಿ 2013 ರಲ್ಲಿ ಬಾಗಲಕೋಟ ವಿಧಾನಸಭಾ ಕ್ಷೇತ್ರದಿಂದ ತಮ್ಮ ಪಕ್ಷದಿಂದ ಅಭ್ಯರ್ಥರಾದರು. ಮಂಡಲ ಮತಕ್ಷೇತ್ರ ಹೀಗೆಯೇ ಉತ್ತರ ಕರ್ನಾಟಕದ ರಾಜಕೀಯ ಪಾದಲ್ಲಿ ಹೆಸರು ಮಾಡಿದ್ದವರು. ಸಚಿವ ಪದ ಮತ್ತು ರಾಜ್ಯದಲ್ಲಿ ಅವರ ಪಾತ್ರ ಜೂನ್ 21, 2016 ರಂದು ಕರ್ನಾಟಕ ಸರ್ಕಾರದಲ್ಲಿ ಎಕ್ಸೈಸ್ ಮಿನಿಸ್ಟರ್ ಅಬಕಾರಿ ಸಚಿವ ಹುದ್ದೆಯನ್ನು ಸ್ವೀಕರಿಸಿದರು. ಆದರೆ ಡಿಸೆಂಬರ್ 2016 ರಲ್ಲಿ ಸ್ಲೀಸ್ಟೇಪ್ ವಿವಾದದ ಸೆಕ್ಸ್ ಟೇಪ್ ಸ್ಕ್ಯಾಂಡಲ್ ಹಿನ್ನೆಲೆಯಲ್ಲಿ ಅವರು ನಿವೃತ್ತಿಯಾಗಿದರು. ಅವರು ಸಚಿವ ಸ್ಥಾನದಲ್ಲಿದ್ದಾಗ ಗುಣಾತ್ಮಕ ಹಾಗೂ ಸಮುದಾಯ ಪ್ರಾತಿನಿಧ್ಯದ ದೃಷ್ಟಿಯಿಂದ ಕುರುಬ ಸಮುದಾಯಕ್ಕೆ ಕುರುಬ ಕಮ್ಯುನಿಟಿ ರಾಜಕೀಯ ದಿಟ್ಟಿಗೆ ಪಡೆದಿದ್ದರು ಎಂಬ ವಿಶ್ಲೇಷಣೆಗಳು ಹೊರಬಂತು. ಪ್ರಮುಖ ಯೋಜನೆಗಳು, ಅಭಿವೃದ್ಧಿ ಮತ್ತು ಸಾಮಾಜಿಕ ಕಾರ್ಯ ಹುಟ್ಟೂರ ಚೈತನ್ಯದೊಂದಿಗೆ ಮೊದಲು ಅವರು ಗ್ರಾಮೀಣ ಅಭಿವೃದ್ಧಿ, ಕೃಷಿ ಮತ್ತು ರೈತ ಹಿತಾಸಕ್ತಿಗಳಿಗಾಗಿ ಕಾರ್ಯನಿರ್ವಹಿಸಿದ್ದಾರೆ. ಉದಾಹರಣೆಗೆ ಜನತಾದಳ ಹಾಗೂ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ಹಿತ ಯೋಜನೆಗಳಲ್ಲಿ ಭಾಗಿಯಾಗಿದ್ದೀಸ್. ಬಾಗಲಕೋಟೆ ಕ್ಷೇತ್ರದಲ್ಲಿ ನಾರ್ತ್ ಕರ್ನಾಟಕ ರೀಜಿನ್ ಹೊಂದಿರುವ ಕೃಷಿ ನಿರ್ವಹಣಾ ಸಮಸ್ಯೆಗಳು, ನೀರಾವರಿ, ಸಣ್ಣ ದುರಂತ ಕೃಷಿ ಯೋಜನೆಗಳ ಕಡೆಗೆ ಗಮನಹರಿಸಿ ಕಾರ್ಯ ಮಾಡಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ. ಏಕಶಿಷ್ಟ ಯೋಜನೆಯ ಪಟ್ಟಿಗೆ ವಿವರವಾಗಿ ಉಲ್ಲೇಖವಿಲ್ಲದಿದ್ದರೂ ಅವಧಿಯಲ್ಲಿ ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಮತ್ತು ಸಹಕಾರ ಸಂಘಗಳ ಮೂಲಕ ಕಾರ್ಯನಿರ್ವಹಿಸಿದ್ದಾರಂತೆ. ವಿವಾದಗಳು ಮತ್ತು ರಾಜಕೀಯ ಪರಿಣಾಮ 2016 ರ ಸ್ಲೀಸ್ಟೇಪ್ ವಿವಾದ ಅವರು ಅಬಕಾರಿ ಸಚಿವರಾಗಿದ್ದಾಗೊಂದು ಸ್ಲೀಸ್ ವಿಡಿಯೋ ಬಹಿರಂಗವಾಗಿ ಬಂದಿದ್ದು, ಕಳೆದ ನಂತರ ನಡೆದ ಸಮೀಕ್ಷೆಗಳಲ್ಲಿ ಈ ವಿಷಯವು ಗಂಭೀರ ರಾಜಕೀಯ ಒಡಿಸನ್ನು ಉಂಟುಮಾಡಿತು. ವಿವಾದದ ಕಾರಣ ಅವರು ರಾಜೀನಾಮೆ ಸಲ್ಲಿಸಿದರು. ಅವರ ರಾಜಕೀಯ ಭವಿಷ್ಯ ಮತ್ತು ಸಮುದಾಯ ಪ್ರಾತಿನಿಧ್ಯತೆಯಲ್ಲಿ ಇದರ ಪರಿಣಾಮ ಉಳ್ಳಿತ್ತು, ಮುಖ್ಯವಾಗಿ ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ಹಿನ್ನೆಲೆ ಹಾಗೂ ಕಾಂಗ್ರೆಸ್ ಪಾರ್ಟಿನ ಒಳಗಿನ ಸಮುದಾಯ ರಾಜಕೀಯದಲ್ಲಿ. ಕೊನೆಯಲ್ಲಿ ಎಚ್.ವೈ. ಮೇಟಿ ಅವರು ಉತ್ತರ ಕರ್ನಾಟಕ ಹಾಗೂ ಬಾಗಲಕೋಟೆ ವಿಷಯದ ರಾಜಕೀಯ ಅವಧಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದರು. ಗ್ರಾಮೀಣ ಹಿತಾಸಕ್ತಿಗಳ ಮೇಲಿನ ಗಮನ, ಸಂಪನ್ಮೂಲವಾಗಿರುವ ಕ್ಷೇತ್ರದ ಪ್ರತಿನಿಧಿಸುವಿಕೆ ಹಾಗೂ ಸಚಿವ ಸ್ಥಾನದಲ್ಲಿ ಹೊಂದಿದ್ದ ಅನುಭವ ಇವೆ. ಆದರೆ ದುರ್ಭಾಗ್ಯವಾಗಿ ಅವರ ವೃತ್ತಿಯಿಂದ ಒಂದು ರೀತಿಯ ರಾಜಕೀಯ ಬಾಧೆಗೂ ಒಳಪಟ್ಟಿದ್ದಾರೆ. ನೀವು ಬಯಸುವಿದ್ದರೆ ಪ್ರತ್ಯಕ್ಷ ಯೋಜನೆಗಳ ವಿವರ ಬಾಗಲಕೋಟೆ ಕ್ಷೇತ್ರದಲ್ಲಿ ಅವರ ಸಮಯದಲ್ಲಿ ನಡೆದ ಬೃಹತ್ ಯೋಜನೆಗಳು, ಬಜೆಟ್ ವಿಲೋಕನಗಳು, ವಿಧಾನಸಭಾ ಹಾಜರಿ ದಾಖಲೆಗಳು ಅವುಗಳನ್ನು ಕೂಡ ಶೋಧಿಸಬಹುದು. ನಿಮಗೆ ಇದರ ಮೇಲೆ ಹಗಲೇ ಮಾಹಿತಿ ಬೇಕಾ? ಬಾಗಲಕೋಟಿನ ಮಾಜಿ ಸಚಿವ ಎಚ್.ವೈ. ಮೇಟಿ 79 ನಿಧನ. ಬಾಗಲಕೋಟ ನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿದ್ದ ಹಾಗೂ ರಾಜ್ಯದ ಮಾಜಿ ಸಚಿವರಾಗಿದ್ದ ಎಚ್.ವೈ. ಮೇಟಿ 79 ಅವರು ಇಂದು ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ಕುಟುಂಬದ ಸದಸ್ಯರು ಮತ್ತು ಅಭಿಮಾನಿಗಳಿಗೆ ನೀಡಲೆಂದು ಪ್ರಾರ್ಥಿಸುತ್ತೇವೆ. ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ. ಜನನಿ ಜನ್ಮಭೂಮಿ ಸುದ್ದಿ ಜಾಲ.